ಇದೆ ಅಂತ ಕರಿಗುಡ್ಡ ಗ್ರಾಮದಲ್ಲಿ ಉಚಿತವಾಗಿ ಪ್ರಾಥಮಿಕ ಹಂತದ ಕಾಯಿಲೆ ತಪಾಸಣೆ ಶಿಬಿರ. ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಪ್ಪರ ವ್ಯಾಪ್ತಿಯ ಕರಿಗುಡ್ಡ ಗ್ರಾಮದಲ್ಲಿ ಪಿಪಿಎಚ್ಎಫ್ ಅನುಷ್ಠಾನಗೊಳಿಸುತ್ತಿರುವ ಜಿ ಹೆಲ್ತ್ ಕೇರ್ ಬೆಂಬಲದೊಂದಿಗೆ ಮಹಿಳಾ ಕ್ಷೇಮ ತಪಾಸಣೆ ನಡೆಯಿತು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಪ್ಪೂರ ವೈದ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಹುಸೇನ್ ರವರು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಾಣ ಸಂಸ್ಥೆಯವರು ಉಚಿತವಾಗಿ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠ ಕ್ಯಾನ್ಸರ್, ಹೀಗೆ ಬಿಪಿ, ಶುಗರ್, ಕಣ್ಣು, ಹಲ್ಲು ಮತ್ತು ಸಮತೋಲನ ಆಹಾರ ಪದ್ಧತಿ ಕುರಿತು ಮಾಹಿತಿ ಮತ್ತು ಮಹಿಳೆಯರಿಗೆ ಕಾರ್ಯಕ್ರಮದ ನೆನಪಿಗಾಗಿ ಮೆಹಂದಿ ಹಾಕುವ ಜೊತೆಗೆ ಪ್ರಾಥಮಿಕ ಹಂತದ ತಪಾಸಣೆಯನ್ನ ಮಾಡಲಾಗುತ್ತದೆ. ಸಂಪೂರ್ಣ ಚಿಕಿತ್ಸೆಗೆ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡಲಾಗುತ್ತದೆ. ಪತ್ತೆಯಾದ ಕಾಯಿಲೆಗಳಿಂದ ಗುಣಮುಖರಾಗಲು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸೂಕ್ತವೆಂದು ತಿಳಿಸಿದರು. ಪ್ರಾಣ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಊರ ಕಡೆಯಿಂದ ಏನದ ಪ್ರಾಜೆಕ್ಟ್ ಅಲ್ಲಿ ಪ್ರತಿ ಹಳ್ಳಿಯಲ್ಲಿ ಏನದ ಒಂಥರ ಒಂದು ಶಿಬಿರ ರೀತಿಯಲ್ಲಿ ಮುಖಾಂತರ ಹಾಕೊಂಡು ಜನರಿಗೆ ಪ್ರಾಥಮಿಕ ಹಂತದ ಏನದ ತಪಾಸಣೆಯನ್ನ ಮಾಡಲಿಕ್ಕೆ ಒಂದು ಯೋಜನೆನ ಹಾಕೊಂಡಿದ್ದು. ಇದುವರೆಗೆ ಏನದ ಒಂದು 3 ಹಳ್ಳಿಗಳಲ್ಲಿ ಮುಗಿಸಿದೀವಿ. ಇದು 4ನೇ ಹಳ್ಳಿ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಈ ತರ ಶಿಬಿರಗಳನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಪ್ರಾಥಮಿಕವಾಗಿ ಏನಾದರೂ ರೋಗಗಳಿದ್ವು ಅಂದರೆ ರೋಗಗಳಲ್ಲಿ ಈಗ BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಏನಾದರೂ ಕಣ್ಣಿನ ತೊಂದರೆಗಳಿದ್ವು ಅಂತಂದರೆ, ಇಲ್ಲಾಂದರೆ ಹಲ್ಲಿಂದ ಏನಾದರೂ ತೊಂದರೆಗಳಿದ್ವು ಅಂತಂದರೆ, ಇವನ್ನೇನದ ಪ್ರಾಥಮಿಕ ಹಂತದಲ್ಲಿ ನಿಮಗೆ ಗೊತ್ತಾಗಂಗಿಲ್ಲ, ಏನೋ ತೊಂದರೆ ಐತೆ ಅಂತ ನಿಮ್ಗೆ ಗೊತ್ತಾಗಿರ್ತದೆ. ಈ ಥರ ತಪಾಸಣೆ ಮಾಡೋದ್ರಿಂದ ಏನದ ಏನು ರೋಗ ಇದೆ ಅನ್ನೋದನ್ನದ ಪ್ರಾಥಮಿಕವಾಗಿ ಗೊತ್ತಾಗುತ್ತೆ. ಇಲ್ಲೇ ಇಲಾಜ್ ಆಗಂಗಿಲ್ಲ. ಹೌದು, ಬರ್ತಾರ ಹೋಗ್ತಾರ, ಗುಳಿಗೆ ಕೊಡ್ತಾರ, ಇದು ಮಾಡ್ತಾರ ಅಂತ ಅನ್ನೋದೇನು ಅವಶ್ಯಕತೆ ಇಲ್ಲ. ಇದು ಪ್ರಾಥಮಿಕ ಹಂತದ ತಪಾಸಣೆ ಇರ್ತದೆ. ತಪಾಸಣೆ ಅಂತಂದ್ರೆ ಬರೀ ಚೆಕಪ್ ಅಷ್ಟೇ ಇರ್ತದೆ. ಇದರಲ್ಲಿ ಚೆಕಪ್ ಇದ್ದು ನಿಮ್ಗೆ ಏನು ತ್ರಾಸಿದೆ ಅನ್ನೋದು ಕಂಡು ಹಿಡ್ಕೋಬೇಕು ಮೊದಲು. ಈಗ ಕೆಲವೊಬ್ರು ಬರ್ತಾರೆ, ನಮ್ಗೆ 5 ದಿನದಿಂದ ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೇನಾದ ತಪಾಸಣೆ ಮಾಡಬೇಕಾಗಿತ್ತು ಅಂದ್ರೆ ಬೇರೆ ರೀತಿಯ ತಪಾಸಣೆಗಳು ಇರ್ತವೆ. ಇದು ಪ್ರಾಥಮಿಕ ಹಂತದ ತಪಾಸಣೆ ಅಂದ್ರೆ ಜಸ್ಟ್ ಎಕ್ಸಾಮಿನೇಷನ್ ಮಾಡೋದು. ಇದಕ್ಕೆ ತಕ್ಕಂಗೆ ಸೂಕ್ತ ಏನದ ರಕ್ತ ಪರೀಕ್ಷೆ ಇರ್ತಾವ, ಸೂಕ್ತವಾಗಿ ಏನದ ತಕ್ಕಂಗೆ ಏನಾಗ್ತದೆ ಎಕ್ಸ್ರೇ ಮಾಡೋದು ಇರ್ತವ. ಕೆಲವೊಬ್ರಿಗೆ ಏನದ ಕಣ್ಣಿನ ತಪಾಸಣೆ ಬೇರೆ ರೀತಿಯಿಂದ ಮಾಡೋದಿರ್ತದೆ. ಆದ್ರೆ ಅದು ಮಾಡ್ತಕ್ಕಂಥದ್ದು ಎಲ್ಲಿಗೆ ಹೋಗ್ಬೇಕು, ಏನು ಹೋಗ್ಬೇಕು ಅನ್ನೋ ಈ ವೇದಿಕೆ ಕಲ್ಪಿಸ್ಕೊಡೋಕ್ಕೆ ಇದೊಂದು ಶಿಬಿರಗಳನ್ನು ಮಾಡ್ತಕ್ಕಂಥದ್ದು. ಅಂತ ಏನನ್ನೋದಕ್ಕೆ ಏನದ ಎಲ್ಲಿಗೆ ಹೋಗ್ಬೇಕು, ರಿಮ್ಸಿಗೆ ಹೋಗ್ಬೇಕು, ನವೋದಯಕ್ಕೆ ಹೋಗ್ಬೇಕು. ನವೋದಯಗ ರಿಮ್ಸಿಗೆ ಹೋದ್ರೆ ಏನು ವ್ಯತ್ಯಾಸ ಅದ, ನವೋದಯಕ್ಕೆ ಹೋದ್ರೆ ರೊಕ್ಕ ಖರ್ಚಾಗ್ತದೆ ಅಂದರೆ ಖರ್ಚಾಗ್ಲಾರ್ದಂಗೆ ಹೆಂಗೆ ಹೋಗ್ಬೇಕು, ಅದೆಲ್ಲ ಮಾಹಿತಿ ಅನ್ನೋದ ಇಲ್ಲಿ ಗೊತ್ತಾಗುತ್ತೆ. ಈಗೇನಾಗಿದೆ, ಮನ್ಯಾಗ ಹೋಗ್ತೀರಿ, ಎಲ್ಲಾದರೂ RMP ಅವ್ರ ಬಳಿ ಹೋಗೋದು, ಬೇರೆ ಕಡೆ ಎಲ್ಲಿಯಾದ್ರೂ ಹೋದ್ರೆ ಏನಾಗ್ತದೆ, ಅವ್ರಿಗೆ ಗೈಡೆನ್ಸ್ ಸರಿಯಾಗಿ ಸಿಗಂಗಿಲ್ಲ. ನಂತರ ಕರಿಗುಡ್ಡ ಸರ್ಕಾರಿ ಶಾಲೆಯ ಶಿಕ್ಷಕ ದೇವರಾಜ್ ರವರು ಮಾತನಾಡಿ, ಆರೋಗ್ಯ ತಪಾಸಣೆ ಎನ್ನುವುದು ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ಅಗತ್ಯವಾದದ್ದು. ಪ್ರಸ್ತುತ ದಿನಗಳಲ್ಲಿ ಒತ್ತಡ, ಜೀವನ ಶೈಲಿ, ಆಹಾರ ಪದ್ಧತಿಯು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಮ್ಮ ಗ್ರಾಮಕ್ಕೆ ಪಿಪಿಎಚ್ಎಫ್ ಸಂಸ್ಥೆಯು ಉಚಿತ ಆರೋಗ್ಯ ತಪಾಸಣೆ ಕೈಗೊಂಡಿದ್ದು ನಿಮ್ಮೆಲ್ಲರ ಅದೃಷ್ಟ. ಆದ್ದರಿಂದ ಸರ್ಕಾರ ಯೋಜನೆಗಳ ಜೊತೆಗೆ ಇಂತಹ ಸಂಸ್ಥೆಗಳಿಂದ ಆರೋಗ್ಯ ಸೇವೆಯನ್ನ ಪಡೆದು ಉತ್ತಮ ಆರೋಗ್ಯಕ್ಕೆ, ಪರಿಸರ ಸಂರಕ್ಷಣೆ, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲು ತಿಳಿಸಿದರು. ಮಹಿಳಾ ವೈದ್ಯಾಧಿಕಾರಿ ಆರೋಗ್ಯ ತಪಾಸಣೆ, ಹಲ್ಲು ತಜ್ಞರಿಂದ ಬಾಯಿ ಕ್ಯಾನ್ಸರ್, ಹಲ್ಲು ನೋವಿನ ಸಮಸ್ಯೆಯ ತಪಾಸಣೆ, ಅಧಿಕ ರಕ್ತದೊತ್ತಡ, ಮಧುಮೇಹ ತಪಾಸಣೆ, ಕಣ್ಣು ತಪಾಸಣೆ ಮತ್ತು ಉಚಿತವಾಗಿ ಆಭಾ ಕಾರ್ಡ್ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸ್ತ್ರೀ ತಜ್ಞೆ ಡಾಕ್ಟರ್ ವಿಶ್ವಗಗನ್, ದಂತ ವೈದ್ಯ ನವನೀತ್ ಗಬ್ಬೂರು, HIO ಹುಸೇನ್ ಬಾಷಾ, CHO ನಾಗರಾಜಪ್ಪ, HCO ಯಶೋದಮ್ಮ, PPHF ಸಿಬ್ಬಂದಿ ಓಂಕಾರ, ಪೂಜಾ ಸಂಧ್ಯಾ, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ 100 ಜನರು ಶಿಬಿರದಲ್ಲಿ ಭಾಗವಹಿಸಿದ್ರು. ಈ ಪ್ರಾಣ ಪ್ರಾಜೆಕ್ಟ್ನ ಒಂದು PPHF ಒಂದು ಸಂಸ್ಥೆಗೆ ನಾವು ತುಂಬ ಹೃದಯದ ಧನ್ಯವಾದಗಳು. ಒಂದು ಹೇಳ್ಬೇಕಂತಂದ್ರೆ ನಮ್ಮ ಕರಿಗುಡ್ಡ ಗ್ರಾಮದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಭಾಳಷ್ಟು ಹಿಂದುಳಿದೀವಿ. ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಭಾಳ ಹಿಂದುಳಿದೀವಿ. ನಮ್ಮ ಮನೆ ಮುಂದಗಡೆ ಶುಚಿ ಭಾಳ ಕಡಿಮೆ ಅದ. ನಮ್ಮ ಊರಲ್ಲಿ ಶುಚಿ ಅನ್ನೋದು ಭಾಳ ಕಡಿಮೆ ಅದ. ನಾವು ಶಿಕ್ಷಕರಾದವರು ನಮ್ಮ ಕರ್ತವ್ಯ ಏನಪ್ಪ ಅಂತಂದ್ರೆ ನಾವು ಮಕ್ಕಳಲ್ಲಿ ಏನು ಮಾಡ್ತೀವಿ, ಆರೋಗ್ಯದ ಅರಿವನ್ನು ಮೂಡಿಸ್ತೀವಿ. ಆದರೆ ಆ ಇಂದಿನ ಮಕ್ಕಳೇ ನಾಳೆ ಒಂದು ಈ ಊರಿನ ಪ್ರಜೆಗಳು ಅಥವಾ ಊರಿನ ಹಿರಿಯರಾಗ್ತಾರ. ಆ ಒಂದು ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಆರೋಗ್ಯದ ಅರಿವು ಬಂತಪ್ಪ ಅಂದ್ರೆ ನಾಳೆ ಆ ಮಕ್ಕಳು ತಮ್ಮ ಮಕ್ಕಳಿಗೆ ಹೇಳ್ತಾರೆ. ಸೊ ಅದಕ್ಕೋಸ್ಕರ ತಾವು ದಯವಿಟ್ಟು ಯಾಕಂತಂದ್ರೆ ಈ ಒಂದು ಊರನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮಲ್ಲಿ ರೋಗ ರುಜಿನಗಳು ಹರಡಲ್ಲ. ಸೊ ಭಾಳಷ್ಟು ಏನು ಮಾಡ್ರಿ, ಇಲ್ಲಿ ವೃದ್ಧರಿದ್ದೀರಿ ಮತ್ತು ಹಲವಾರು ಕಾಯಿಲೆಗಳದಾವೆ ನಿಮ್ಮಲ್ಲಿ. ತಾವು ದಯವಿಟ್ಟು ಈ ಒಂದು ಡಾಕ್ಟರ್ಗಳಲ್ಲಿ ತಾವು ಸಲಹೆಗಳನ್ನ ತಗೊಂಡು ಮುಂದಿನ ಒಂದು ಹೆಚ್ಚಿನ ಆಸ್ಪತ್ರೆಗಳಿಗೂ ಕೂಡ ಅವರು ಸಹಾಯ ಮಾಡ್ತಾರೆ. ಹಲವಾರು ಸರ್ಕಾರಿ ಸೇವೆಗಳದಾವೆ ನಮ್ಮಲ್ಲಿ. ತಾವು ಸದುಪಯೋಗ